ನೋಡ್ರಿ ಅವರು ನಮ್ಮ ಈ ಗುಂಡಿಗಳು ಬಿದ್ದಾವ್ ನೋಡ್ರಿ. ಬೆಂಗಳೂರು ಬಿಟ್ಬಿಡನ್, ಬೆಂಗಳೂರು ಅಂತ ಹಾಳಾಗ್ಬಿಟ್ಟೈತೆ, ಸತ್ಯನಾಶ ಆಗ್ಬಿಟ್ಟೈತೆ, ಏನು ಉಳಿದಿಲ್ಲ. ಆ ಗುಂಡಿಗಳು ಬಿದ್ದನ್ನ ಪ್ಯಾಚಪ್ ಹಾಕಕ್ ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಅಂತ ಮಾಡಿದಾರ. ಇವತ್ತು ITBT ಕಂಪನಿಗಳು ಎಷ್ಟು ಸಫರ್ ಆಗ್ತಾ ಇದಾವ. ITBT ಕಂಪನಿಗಳು ಎಲ್ಲರೂ ಕೂಡ ಬಹಳಷ್ಟು ಮಂದಿ ದೊಡ್ಡವರೆಲ್ಲರೂ ಕೂಡ ನಮಗೆ ಅವಕಾಶ ಕೊಟ್ಟರೆ ನಾವೇ ಪ್ಯಾಚ್ ಹಾಕೊಂತೀವಿ ಅಂತ ಇದಾರ. ಇವತ್ತು ಎಲ್ಲ ಜಿಲ್ಲಾಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಣಕಾಸಿನ ಪರಿಸ್ಥಿತಿ ದಿವಾಳಿ ಎತ್ತೋಗಿದೆ. ಇವತ್ತು ಏನು ಹೇಳ್ತಾ ಇದ್ದಾರೆ, ಇವತ್ತು ನಾವು ಸೊರಂಗ ಮಾರ್ಗ ಮಾಡ್ತೀನಿ ಅಂತಾರ. ಇದರಿಂದ ಏನು ಲಾಭ? ಸೊರಂಗ ಮಾರ್ಗ ಮಾಡೋದ್ರಿಂದ ಟ್ರಾಫಿಕ್ ಅಲ್ಲ ರೈಟ್. ಸೊರಂಗ ಮಾರ್ಗ ಮಾಡಬೇಕು. ನಿನ್ನ ಆರ್ಥಿಕ ಶಕ್ತಿನೇ, ನಿನ್ನ ಆರ್ಥಿಕ ಸಂಪನ್ಮೂಲ ಇಲ್ಲಾರ್ದಂಥ ಟೈಮಲ್ಲಿ ಸೊರಂಗ ಮಾರ್ಗ ಮಾಡಿ ಅದರಿಂದ ಕಮಿಷನ್ ಹೊಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದರಿಂದ 30% 40% ಕಮಿಷನ್ ಹೊಡೆಯೋ ಸಲುವಾಗಿ ಈ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ. ಇದರಿಂದ ಸದ್ಯಕ್ಕಂತೂ ನಮ್ಮ ರಾಜ್ಯಕ್ಕೆ ಯಾವುದೇ ಲಾಭ ಇಲ್ಲ. ಇವತ್ತು ಸುರಂಗ ಮಾರ್ಗ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಿನ್ನ ಸಂಪನ್ಮೂಲ ಇಲ್ಲಾರ್ದಂಥ ಟೈಮಲ್ಲಿ ಯಾವ ರೀತಿ ಸುರಂಗ ಮಾರ್ಗ ಮಾಡೋಕ್ಕಾಗುತ್ತೆ? ಫಸ್ಟ್ ರೋಡ್ಗಳಲ್ಲಿದ್ದಂಥ ಗುಂಡಿಗಳು ಮುಚ್ಚಂಥ ಕೆಲಸ ಮಾಡಿರಿ. ಬರಗಾಲ ಬಂದಿದ್ರೆ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಪರಿಹಾರ ಹಣವನ್ನು ಘೋಷಣೆ ಮಾಡೋಂಥ ಕೆಲಸ ಮಾಡಿರಿ. ನಿಮ್ಮ ಮಂತ್ರಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ವೀಕ್ಷಣೆ ಮಾಡೋಂಥ ಕೆಲಸ ಮಾಡಿರಿ. ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ, ಅಂಥವ್ರನ್ನ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಲಿ. ಇವತ್ತು ಇವೆಲ್ಲ ಕೂಡ ಹಣ ಇಲ್ಲ ಅಂತೇಳಿ ಯಾರು ಕೂಡ ಹೋಗ್ತಾ ಇಲ್ಲ. ಸುಮ್ಮನೆ ಏನೋ ಗೆದ್ದಾರ ಅಂತೇಳಿ ಇವತ್ತು ಯಾರು ಕೂಡ ಕ್ಷೇತ್ರದಲ್ಲಿ ಹೋದ್ರಿಂದ ಜನರು ಕಲ್ಲುಗಳು ತೊಗೊಂಡು ಹೊಡೆಯಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸುರಂಗ ಮಾರ್ಗ ಯಾರಿಗೆ ಬೇಕಾಗಿದೆ? ಸ್ವಲ್ಪ ನಿಧಾನ ಮಾಡೋಣ, ಏನಷ್ಟು ಅವಸರ ಇಲ್ಲ, ನಿಧಾನಾಗಿ ಮಾಡೋಣ. ಇವತ್ತು ಇದರದಲ್ಲಿ ಕೂಡ ಹಣ ಹೊಡಿಬೇಕಂದೇಳಿ ಪ್ರಯತ್ನವನ್ನು ಕೂಡ ಮಾಡೋಂಥ ಕೆಲಸ ಆಗ್ತದೆ. ನೋಡ್ರಿ, ಅವ್ರಿಗೆಲ್ಲ ಏನಂದ್ರಿ, ಮುಖ್ಯಮಂತ್ರಿಗಳು ಯಾವತ್ತಿದ್ರು ಕೂಡ ರೈತರ ಪರವಾಗಿಲ್ಲ ರೀ. ರೈತರ ಜಮೀನಿಗೆ ಯಾವ ರೀತಿಯಲ್ಲಿ ಬೇಲಿ ಹಾಕ್ಬೇಕನ್ನಂಥ ಮನುಷ್ಯ ಅವರು. ರಿಯಲ್ ಎಸ್ಟೇಟ್ ಮಂದಿರಿ. ಆ ರಿಯಲ್ ಎಸ್ಟೇಟ್ ಮಂದಿಗೆ ರೈತರ ಸಂಕಷ್ಟ ಏನು ಗೊತ್ತಾಗುತ್ತೆ? ಇವತ್ತು ಬಿಡದಿದಲ್ಲಿ ಇವತ್ತು ಟೌನ್ಶಿಪ್ ಮಾಡಕ್ಕೆ ಹೊಂಟಾನ್ರಿ. ಇವತ್ತು ಬಿಡದಿದಲ್ಲಿ ಟೌನ್ಶಿಪ್ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಇವತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದು ಯಾವುದೊಂದು ಟೌನ್ಶಿಪ್ ಮಾಡಿದ್ರೆ ನೀವು ಮುಖ್ಯಮಂತ್ರಿ ಆಗಿದ್ದಕ್ಕೋಸ್ಕರವಾಗಿ ನಮ್ಗೆ ಉಪಯೋಗ ಆಗಿತ್ತು ಅಂತೇಳಿ ತಿಳ್ಕೊಬೋದು. ಇವತ್ತು ಬಿಡದಿಯಲ್ಲಿ ಅಲ್ಲಿ ಟೌನ್ಶಿಪ್ ಮಾಡೋದ್ರಿಂದ ಅಲ್ಲಿ ಡೆವಲಪ್ಮೆಂಟ್ ಆಗೋದ್ರಿಂದ ಅಲ್ಲಿ ಬೆಂಗಳೂರದ ಹತ್ತಿರದಲ್ಲಿರೋಂಥ ಊರುಗಳು ಅಲ್ಲಿ ಇವತ್ತಿಲ್ಲ ನಾಳೆ ಡೆವಲಪ್ ಆಗೇ ಆಗ್ತಾವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದು ನೋಡ್ರಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಅಂತೇಳಿ. ಬಂದು ಈ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಹೌದಪ್ಪ ಮುಖ್ಯಮಂತ್ರಿ ಇದ್ರು, ಅವರು ಇತಿಹಾಸದಲ್ಲಿ ಉಳಿದು ಹೋಗ್ತಾರ. ಇವತ್ತು ನಮ್ಮ ಕಡೆ ಮುಖ್ಯಮಂತ್ರಿಗಳಾಗಿ 2 ತಿಂಗಳು 3 ತಿಂಗಳು ಆಗ್ತಾಯಿದೆ. ನಮ್ಮ ಭಾಗಕ್ಕೆ ಬಂದೇ ಇಲ್ಲ ಮುಖ್ಯಮಂತ್ರಿಗಳು. ಇವತ್ತು ಮಂತ್ರಿಗಳು ಯಾರು ಬರ್ತಾ ಇದ್ದಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಇದೆ. ಸಾಕಷ್ಟು ಮಂದಿ ಜಾನುವಾರುಗಳು ಇವತ್ತು ಎಲ್ಲರಿಗೂ ಹೊಲಗದ್ದೆಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೆ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಸ್ಪಂದನೆ ಮಾಡೋಕ್ಕಾಗ್ತಾ ಇಲ್ಲ. ಬಿಡದಿ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತಿಲ್ಲ ನಾಳೆ ಆಗುತ್ತೆ. ಟೌನ್ಶಿಪ್ ಮಾಡೋಂಗಿದ್ರೆ ನಮ್ಮ ಕಡೆ ಬರಲಿಲ್ಲ. ನೋಡ್ರಿ, ಎಲ್ಲ ಕೂಡ ರಿಯಲ್ ಎಸ್ಟೇಟ್ ಅಂತಿದ್ರಿ. ಅವ್ರ ಕಾನ್ಸಂಟ್ರೇಷನ್ ಮುಖ್ಯಮಂತ್ರಿಗಳಾದ ನಂತರ ಮೊದಲನೇದು ಆದ್ಯತೆ ಅವ್ರಿಗೆ ರಿಯಲ್ ಎಸ್ಟೇಟ್ ಬಿಟ್ಟರೆ ಬೇರೆ ಯಾವುದಿಲ್ಲ. ಅವ್ರನ್ನ ಏನ್ರಿ ಇವತ್ತು ಅವ್ರನ್ನ ಹೆಂಗೆ ಕರೀತಾರ? ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವ್ರನ್ನ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿನೇ ಅಂತಾರ. ಯಾರನ್ನ ಕೇಳ್ರಿ, ಯಾರು ಮುಖ್ಯಮಂತ್ರಿ ಅಂದ್ರೆ ಶಿವಕುಮಾರ್ ಅಂತಾರೆ. ಅವ್ರು ಏನು ವ್ಯಾಪಾರ ಮಾಡ್ತಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಅಂತಾರ. ಇವತ್ತು ಅವರು ಮುಖ್ಯಮಂತ್ರಿಗಳಾದ ನಂತರ ಬದಲಾವಣೆ ಮಾಡಬೇಕಾಗಿತ್ತು, ನಮ್ಮ ಕಡೆ ಬರಬೇಕಾಗಿತ್ತು, ನಮ್ಮ ಕಷ್ಟಗಳು ತಿಳ್ಕೊಬೇಕಾಗಿತ್ತು. ಆದರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ. ಬೆಂಗಳೂರು ಬಿಟ್ಟು ಅಲ್ಲಿಗೆ ಹೊರಗಡೆ ಬರ್ತಾ ಇಲ್ಲ ಮುಖ್ಯಮಂತ್ರಿಗಳು. ಇವತ್ತು ಬಹಳಷ್ಟು ಕಷ್ಟದಲ್ಲಿದೆ, ಬರಗಾಲದಲ್ಲಿದೆ. ಬರಗಾಲ ಅಂತೇಳಿ ಘೋಷಣೆ ಮಾಡಿಲ್ಲ. ನಮ್ಮ ದುರ್ದೈವನೆಂದ್ರೆ ನಮ್ಮ ತಾಲೂಕುಗಳಿಗೆ ಬರಗಾಲ ಇದೆ. ಇವತ್ತು ಬರಗಾಲ ಅಂತೇಳಿ ಘೋಷಣೆ ಮಾಡಕ್ಕೆ ಯಾರಿಲ್ಲ. ಯಾರು ಮಂತ್ರಿಗಳು ಯಾರಿದ್ದಾರೆ ಇವತ್ತು? ಯಾರು ಶಾಸಕರಿದ್ದಾರೆ ಇವತ್ತು? ನಮ್ಮ ಪರಿಸ್ಥಿತಿ ಇವತ್ತು ಗುಂಡಿಗಳು ಮುಚ್ಚಕ್ಕೆ ಆಗ್ತಾ ಇಲ್ಲ. ರಸ್ತೆಗಳೆಲ್ಲ ಕೂಡ ಹದಗೆಟ್ಟಿಗೆ ಹೋಗಿದಾವ. ಕುಡಿಲಿಕ್ಕೆ ನೀರಿಲ್ಲ. ರೈತರೆಲ್ಲ ಕೂಡ ಸಂಕಷ್ಟದಲ್ಲಿದ್ದಾರ. ಇದನ್ನು ಸರಿಪಡಿಸಬೇಕಾಗಿತ್ತು.